ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಚಂದ್ರಪ್ರಭಾ ಅವರು 6ನೇ ವಾರದ ಬಳಿಕ ದಿಢೀರಂತ ಹೊರಗೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಮಾತನಾಡಿರುವ ಅವರು, ನಾನು ಇನ್ಮುಂದೆ ಬಿಗ್ ಬಾಸ್ಗೆ ಹೋಗೋದಿಲ್ಲ, ನನಗೆ ಅಲ್ಲಿ ನ್ಯಾಯ ಸಲ್ಲಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಗಿಚ್ಚಿ ಗಿಲಿಗಿಲಿ ವಿನ್ನರ್ ಆಗಿರೋ ಇವರು ಬಿಗ್ ಬಾಸ್ ವ್ಯಕ್ತಿತ್ವದ ಆಟವಾಗಿದ್ದು ನನಗೆ ಅದು ಸರಿ ಹೋಗೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ ಶೋನಲ್ಲಿ 6 ವಾರಗಳ ಕಾಲ ಇದ್ದು ಇದೀಗ ದಿಢೀರಂತ ಹೊರಗೆ ಬಂದಿರುವ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಎಲಿಮಿನೇಟ್ ಮಾಡುವುದಕ್ಕೂ ಮುನ್ನವೇ ಚಂದ್ರಪ್ರಭಾ ಮನೆಯಿಂದ ಮೇನ್ ಡೋರ್ ಅನ್ನ ಬಡಿದು ಆಚೆ ಬರಲು ನಿರ್ಧಾರ ಮಾಡಿದ್ರು. ಸದ್ಯ ವಿಜಯ ಕರ್ನಾಟಕ ವೆಬ್ ಜೊತೆ ಸಾಕಷ್ಟು ವಿಚಾರಣೆಗಳನ್ನ ಹಂಚಿಕೊಂಡಿರುವ ಚಂದ್ರಪ್ರಭಾ ಪುನಃ ಚಾನ್ಸ್ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತೀರಾ ಎಂದು ಕೇಳಿರುವ ಪ್ರಶ್ನೆಗೆ 3 ವರ್ಷಗಳಿಂದ ಬಿಗ್ ಬಾಸ್ ಮನೆಗೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಈ ಸಲ ಹೋಗಿದ್ದೆ, ಈಗ ಬೇಡ ಅಂತ ವಾಪಸ್ ಬಂದಿದ್ದೇನೆ, ಮತ್ತೆ ಅಲ್ಲಿಗೆ ಹೋಗೋದು ಸರಿಯಲ್ಲ, ಯಾವುದೇ ಕೆಲಸವಾಗಲಿ ಅದರ ಬಗ್ಗೆ ನಮಗೆ ಒಂದು ಆಸಕ್ತಿ ಬೆಳೆಯಬೇಕು, ನನಗೆ ಅದೇ ಇಲ್ಲ. ಈಗ ಇಂತಹ ಸಮಯದಲ್ಲಿ ಮತ್ತೆ ನಾನು ಬಿಗ್ ಬಾಸ್ ಮನೆಗೆ ಹೋದರೆ ನ್ಯಾಯ ಸಲ್ಲಿಸಲು ಸಾಧ್ಯವೇ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ನಾನು ತುಂಬಾ ಆಸೆಯಿಂದ ಬಿಗ್ ಬಾಸ್ ಮನೆಗೆ ಹೋದೆ. ಮೊದಲಿಗೆ ನಾನು ಸುದೀಪ್ ಸರ್ ಜೊತೆಗೆ ತಮಾಷೆ ಮಾಡಿಕೊಂಡು ಈ ಶೋ ಒಳಗೆ ಕಾಲಿಟ್ಟೆ. ನಾನು ಗಿಚ್ಚಿ ಗಿಲಿಗಿಲಿ ಸೀಸನ್ 2 ವಿನ್ನರ್ ಆಗಿದ್ದೆ. ನನಗೆ ತಮಾಷೆ ಮಾಡುವುದು ಬಗ್ಗೆ ಯಾವುದೇ ಮುಜುಗರ ಇಲ್ಲ, ಅದೆಲ್ಲವನ್ನ ನಾನು ಲೀಲಾಜಾಲವಾಗಿ ಮಾಡ್ತಾ ಇದ್ದೆ. ಆದರೆ ಅದೇನೋ ಗೊತ್ತಿಲ್ಲ, 6 ವಾರಗಳ ಬಳಿಕ ನನಗೆ ಬಿಗ್ ಬಾಸ್ ಬೇಡ ಅನಿಸ್ತಿದೆ ಎಂದು ಚಂದ್ರಪ್ರಭಾ ಅವರು ತಿಳಿಸಿದ್ದಾರೆ. ಹೊರಗಡೆ ಇದ್ಕೊಂಡು ಬಿಗ್ ಬಾಸ್ ಬಗ್ಗೆ ನಾವು ಅಂದ್ಕೊಳ್ಳೋದೇ ಬೇರೆ, ಅಲ್ಲಿ ಒಳಗಡೆ ನಡೆಯೋದೇ ಬೇರೆ. ನಾವು ಸಿದ್ಧತೆ ಮಾಡಿಕೊಂಡು ಒಳಗೆ ಹೋದ್ರೂ ಅಲ್ಲಿ ನಮಗೆ ಆಗುವ ಅನುಭವವೇ ಬೇರೆ. ಸಿಂಗಿಂಗ್ ಶೋ, ಕಾಮಿಡಿ ಶೋಗೆ ನಾವು ರೆಡಿಯಾಗಿ ಹೋಗಬಹುದು, ಆದರೆ ಬಿಗ್ ಬಾಸ್ ಅಲ್ಲಿ ಆಗಲ್ಲ. 24 ಗಂಟೆ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದೊಂದು ವ್ಯಕ್ತಿತ್ವದ ಆಟ ಎಂದು ಚಂದ್ರಪ್ರಭಾ ಅವರು ಮೀಡಿಯಾ ಒಂದರಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಾನು ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದೆ ಎನ್ನುವುದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಎಲ್ಲರೂ ಕೂಡ ಅದರ ಬಗ್ಗೆ ನನಗೆ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ನಾನಿನ್ನು ನನ್ನ ಹೆಂಡತಿ ಬಳಿಯೂ ಕೂಡ ಮಾತನಾಡಿಲ್ಲ, ನನ್ನ ಮೊಬೈಲನ್ನು ಕೂಡ ಆನ್ ಮಾಡಿಲ್ಲ. ನನಗೆ ಬಿಗ್ ಬಾಸ್ ಬೇಡ ಎಂದು ಡಿಸೈಡ್ ಮಾಡಿದ್ದೀನಿ. ನನ್ನಂತವನಿಗೆ ಬಿಗ್ ಬಾಸ್ ಅಲ್ಲ, ಅದಕ್ಕೆ ನಾನು ಆಚೆ ಬಂದಿದ್ದೀನಿ. ಇನ್ನು ನಾನು ಯಾವ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀನಿ ಅಂತ ಗೊತ್ತಾದರೆ ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ಬಿಡ್ತೀನಿ. ಇಲ್ಲಿ ತಿಳಿದುಕೊಳ್ಳುವಂಥದ್ದು ಸಾಕಷ್ಟು ವಿಚಾರಗಳಿವೆ. ಸುದೀಪ್ ಸರ್ ಅವರ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಮಹತ್ವವುಳ್ಳದು. ನನಗೆ ಅಲ್ಲಿದ್ದು ಜಾಸ್ತಿ ತಿಳಿದುಕೊಳ್ಳಲು ಆಗಲಿಲ್ಲ ಎಂದಿದ್ದಾರೆ. ಇನ್ನು ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಎಂದು ಕೇಳಿದ ಪ್ರಶ್ನೆಗೆ ಚಂದ್ರಪ್ರಭಾ ಅವರು ರಕ್ಷಿತಾ ಶೆಟ್ಟಿ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಹೌದು, ರಕ್ಷಿತಾ ಶೆಟ್ಟಿ ಚಿಕ್ಕ ಹುಡುಗಿ ಆದರೂ ತುಂಬಾ ಬುದ್ಧಿವಂತೆ, ತುಂಬಾ ಆಕ್ಟಿವ್ ಆಗಿರುವಂತಹ ಹುಡುಗಿ ಅವಳು. ಎಲ್ಲಿ ಮಾತನಾಡಬೇಕೋ ಅಲ್ಲಷ್ಟೇ ವಾಯ್ಸ್ ಅನ್ನ ರೈಸ್ ಮಾಡ್ತಾಳೆ. ಆದರೆ ಕೆಲವರು ಅವಳನ್ನ ತುಂಬಾನೇ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಮನೆಯಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ರಕ್ಷಿತಾ ಹಾಗೂ ನನ್ನ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯವನ್ನ ಬೆಳೆದಿತ್ತು, ಅದನ್ನ ಹಾಗೆ ಉಳಿಸ್ಕೊಳ್ಳಲು ನಾನು ಪ್ರಯತ್ನ ಪಡ್ತೀನಿ ಎಂದಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ವಿನ್ ಆಗಬಹುದು ಎಂದು ಕೇಳಿರುವ ಪ್ರಶ್ನೆಗೆ ಚಂದ್ರಪ್ರಭಾ ಅವರು ಅಶ್ವಿನಿ, ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿಯವರ ಹೆಸರನ್ನ ಸೂಚಿಸಿದ್ದಾರೆ. ಹೌದು, ಈ 3 ಜನ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರದಲ್ಲಿ ಹೈಲೈಟ್ ಆಗ್ತಿದ್ದಾರೆ. ಅಶ್ವಿನಿ ಅವರು ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿರ್ಬೋದು, ಆದರೂ ಅವರು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ. ಇನ್ನು ಗಿಲ್ಲಿ ನಟ ಕಾಮಿಡಿ ಮಾಡ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾನೆ. ಇನ್ನು ರಕ್ಷಿತಾ ಶೆಟ್ಟಿಯೂ ಕೂಡ ಚಿಕ್ಕ ಹುಡುಗಿ ಆದರೂ ಕೂಡ ತಮ್ಮ ವಾಯ್ಸನ್ನು ಎಲ್ಲಿ ರೈಸ್ ಮಾಡಬೇಕು ಅಲ್ಲಷ್ಟೇ ವಾಯ್ಸನ್ನು ರೈಸ್ ಮಾಡ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೌದು, ಚಂದ್ರಪ್ರಭಾ ಅವರ ಪ್ರಕಾರ ಈ ಸೀಸನ್ ವಿನ್ನರ್ ಗಿಲ್ಲಿ ನಟ ಅಥವಾ ರಕ್ಷಿತಾ ಶೆಟ್ಟಿ ಅಂತೆ. ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಯಾರಾಗಬಹುದು? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.